ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಗಸೆ ಬೀಜದ ಉಂಡೆನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ಜೊತೆಗೆ ಕೂದಲಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಕೂದಲೇನಾದರೂ ಉದುರುತ್ತಾ ಇದ್ದರೆ ಡೈಲಿ ಈ ಉಂಡೆನ ತಿನ್ನೋದ್ರಿಂದ 1 ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ಉಂಡೆ ಮಾಡೋ ವಿಧಾನನ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಫಸ್ಟು ಪ್ಯಾನಿಗೆ ನಾನು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ಸಿಪ್ಪೆ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ, ಅಲ್ಲಿವರೆಗೆ ಹುರ್ಕೊಳ್ಬೇಕಾಗತ್ತೆ. ಈಗ ಹುರಿದಾಗಿದೆ, ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ 2 ಬಟ್ಲಷ್ಟು ಅಗಸೆ ಬೀಜನ ತೊಗೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಸಣ್ಣ ಉರಿಯಲ್ಲೇ ಚಟಪಟ ಅನ್ನಲ್ಲಿವರೆಗೆ ಹುರಿಬೇಕು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವುಗಳಲ್ಲಿ ಒಮೆಗಾ 3, ಕೊಬ್ಬಿನ ಆಮ್ಲಗಳು, ಫೈಬರ್, ಪ್ರೋಟೀನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ. ಇದು ಕೆಟ್ಟ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಿಸುತ್ತೆ. ಕ್ಯಾನ್ಸರ್ನ ತಡೆಗಟ್ಟಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಮತ್ತು ಚರ್ಮ ಕೂದಲಿಗಂತೂ ತುಂಬಾ ಒಳ್ಳೆಯದು. ಹುರಿದಾಗಿದೆ, ಬೇರೆ ಪ್ಲೇಟಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ಪ್ಯಾನಿಗೆ ನಾನು 2 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅಗಸೆ ಬೀಜ ಜೊತೆಗೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಸೇರಿಸೋದ್ರಿಂದ ಅದರ ರುಚಿನ ಕೂಡ ಹೆಚ್ಚಿಸ್ಬೋದು ಉಂಡೆದು, ಮತ್ತು ಜೊತೆಗೆ ಇನ್ನೂ ಪೌಷ್ಟಿಕಾಂಶತೆ ಜಾಸ್ತಿ ಇರುತ್ತೆ. ಈಗ ನೆಕ್ಸ್ಟ್ ಬಾದಾಮಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಇವೆರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೂ ಕೂಡ ಅಷ್ಟೇ ಒಮೆಗಾ 3 ಇರೋದ್ರಿಂದ ನಮ್ಮ ಚರ್ಮಕ್ಕೆ ಮತ್ತು ಕೂದಲಿಗೆ ತುಂಬಾ ಒಳ್ಳೆಯದು. ಇದಿಷ್ಟನ್ನು ಹಾಕಿದ್ಮೇಲೆ ಸ್ವಲ್ಪ ಹುರಿದಾಗಬೇಕು. ಹುರಿದಾದ್ಮೇಲೆ ನಾನಿಲ್ಲಿ ಗೋಡಂಬಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್ ಬೇಕಂದರೆ ಹಾಕ್ಬೋದು, ಮತ್ತು ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ ಆದರೂ ಕೂಡ ಅಷ್ಟೇ ನಿಮಗೆ ಇಷ್ಟ ಆಗಿದ್ದನ್ನು ಹಾಕಿ ಮಾಡ್ಕೊಳ್ಬೋದು. ನೆಕ್ಸ್ಟ್ 1/4 ಬಟ್ಲಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಚಿಯಾ ಸೀಡ್ಸ್ನ ಕೂಡ ಅಷ್ಟೇ 1/2 ಬಟ್ಲಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಚಿಯಾ ಸೀಡ್ಸ್ ಕೂಡ ಅಷ್ಟೇ ಒಮೆಗಾ 3 ರಿಚ್ ಆಗಿರುತ್ತೆ, ವೆಯ್ಟ್ ಲಾಸ್ ಮಾಡೋದಕ್ಕೂ ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ಅಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಂದ್ ಅಂತ ಹೇಳಿ ಕೂಡ ಕರೀತಾರೆ ಹಿಂದಿಯಲ್ಲಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ನಾವು ಗೋಂದನ್ನು ತುಪ್ಪದಲ್ಲಿ ಸಪ್ರೇಟ್ ಹುರಿದು ಕೂಡ ಹಾಕ್ಕೊಳ್ಬೋದು. ಈಗ ಇದರಲ್ಲೇ ಹುರಿದು ಬಿಡುತ್ತೆ ಅಂತ ಹೇಳಿ ನಾನು ಹೀಗೆ ಡೈರೆಕ್ಟಾಗಿ ಹಾಕ್ತಿದ್ದೀನಿ. ಕೊನೆಯಲ್ಲಿ ನಾನು ಒಣಕೊಬ್ಬರಿ ತುರಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡೋದು ಬೇಡ. ಹುರಿದಾಗಿದೆ, ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಶೇಂಗಾ ಏನು ಹುರಿದಿಟ್ಕೊಂಡಿದ್ನಲ್ಲ, ಇದ್ರ ಸಿಪ್ಪೆ ಎಲ್ಲ ತೆಗಿಬೇಕಾಗತ್ತೆ. ಒಂದು ಲೋಟನ ತೊಗೊಂಡು ಈ ರೀತಿ ಉಜ್ಜೋದ್ರಿಂದ ಸಿಪ್ಪೆ ಎಲ್ಲ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಇದನ್ನು ಸಿಪ್ಪೆ ಎಲ್ಲ ತೆಗಿಬೇಕು. ಈ ಜಾಲರಿಗೆ ಹಾಕಿ ನಾನು ಸಿಪ್ಪೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಶೇಂಗಾ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಶೇಂಗಾನೂ ಕೂಡ ಅಷ್ಟೇ ಒಳ್ಳೆ ಪ್ರೋಟೀನ್ ಅಂತಲೇ ಹೇಳ್ಬೋದು. ಸಿಪ್ಪೆ ತೆಗೆದಿರೋಂತಹ ಶೇಂಗಾನ ಈ ಡ್ರೈ ಫ್ರೂಟ್ಸ್ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮಿಕ್ಸಿ ಜಾರಿಗೆ ಹುರಿದು ತಣ್ಣಗಾಗಿರೋಂತಹ ಅಗಸೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೋದು. ನಮ್ಮದು ದೊಡ್ಡ ಮಿಕ್ಸಿ ಜಾರ್ ಆಗಿರೋದ್ರಿಂದ ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಏಲಕ್ಕಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿಬಿಟ್ಟು ಒಂದು ದೊಡ್ಡ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅಗಸೆ ಬೀಜ ನಮ್ಮ ದೇಹದ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಊಟದಲ್ಲಿ ಮಜ್ಜಿಗೆ ಮತ್ತು ಬಾರ್ಲಿ ನೀರನ್ನ ಕುಡಿತಾ ಇರಬೇಕು, ತಂಪು ಮಾಡ್ಕೋತಾ ಇರಬೇಕು ನಾವು ನಮ್ಮ ದೇಹನ. ಈಗ ಅಗಸೆ ಬೀಜದ ಪುಡಿನ ಹಾಕಿ ಇಟ್ಕೊಂಡಾಗಿದೆ. ನೆಕ್ಸ್ಟ್ ಈಗ ಇದೇ ಮಿಕ್ಸಿ ಜಾರಿಗೆ ನಾನು ಏನು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತರಿಯಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ಹಾಕ್ಕೊಳ್ತಿಲ್ಲ, ಸ್ವಲ್ಪ ಒಂದು ಅರ್ಧದಷ್ಟು ಹಾಕಿ ಪುಡಿ ಮಾಡಿಕೊಂಡು ಈ ಅಗಸೆ ಬೀಜದ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಮತ್ತೆ ಇನ್ನೊಂದು ಸಲ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಪುಡಿ ಆಗೋದಿಲ್ಲ, ಹಾಗಾಗಿ ಇದನ್ನು ತರಿಯಾಗಿ ಹಾಕ್ಕೊಂಡ್ರೆ ನಾವು ತಿನ್ನುವಾಗ ಉಂಡೆಯಲ್ಲಿ ಸಿಗ್ತಾ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈಗ ಇದಿಷ್ಟನ್ನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಎಲ್ಲ ರೀತಿಯ ಪೌಷ್ಟಿಕಾಂಶತೆ ಇರುವಂತಹ ಒಂದು ಪುಡಿ ರೆಡಿಯಾಗಿದೆ. ಈಗ ಇದ್ರ ಜೊತೆ ಇನ್ನೂ ಒಂದು ಸ್ವಲ್ಪ ನಾನು ಒಣದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾನಿಗೆ ಫಸ್ಟು ತುಪ್ಪ ಹಾಕಿ ಕರಗದ ಮೇಲೆ ನಾನು ಒಣದ್ರಾಕ್ಷಿನ ಹಾಕಿ ಫ್ರೈ ಮಾಡಿ ಅದನ್ನು ಕೂಡ ಈ ಪುಡಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಣದ್ರಾಕ್ಷಿ ಮತ್ತು ತುಪ್ಪ ನಮ್ಮ ದೇಹಕ್ಕೆ ತಂಪು, ಮತ್ತು ಅಗಸೆ ಬೀಜನ ನಾವು ಯಾವಾಗಲೂ ಕೊಬ್ಬಿನ ಜೊತೆಗೆ ಸೇವಿಸಬೇಕಾಗತ್ತೆ. ಹಾಗಾಗಿ ತುಪ್ಪ ಜೊತೆ ಸೇವಿಸೋದು ಒಳ್ಳೆಯದು. ನೆಕ್ಸ್ಟ್ ಈಗ 1.5 ಬಟ್ಲಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ನಾನಿಲ್ಲಿ ಪುಡಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. 1/4 ಬಟ್ಲಷ್ಟು ನೀರನ್ನ ಹಾಕಿಬಿಟ್ಟು ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವೀಟ್ನ ಸ್ವಲ್ಪ ಕಡಿಮೆ ಬಳಸ್ತಾ ಇದ್ದೀನಿ. ಅಗಸೆ ಬೀಜ ಎಷ್ಟು ಹಾಕ್ಕೊಂಡಿರ್ತೀವೋ ಅದೇ ಕ್ವಾಂಟಿಟಿಯಲ್ಲಿ ಬೆಲ್ಲ ಹಾಕ್ಕೊಂಡ್ರೆ ಸ್ವೀಟು ಕರೆಕ್ಟಾಗಿರುತ್ತೆ. 2 ಬಟ್ಲು ಅಗಸೆ ಬೀಜಕ್ಕೆ 2 ಬಟ್ಲಷ್ಟು ನೀವು ಬೆಲ್ಲ ತೊಗೊಳ್ಬೋದು. ಮಾಮೂಲಿ ರೆಗ್ಯುಲರಾಗಿ ಬೆಲ್ಲ ಸಿಗುತ್ತಲ್ಲ, ಅದನ್ನು ಕೂಡ ಪುಡಿ ಮಾಡಿ ಹಾಕ್ಕೊಳ್ಬೋದು. ಬಟ್ ನೀವು ಬೆಲ್ಲ ಕರಗಿದ್ಮೇಲೆ ಒಂದು ಸಲ ಸೋಸ್ಕೊಳ್ಬೇಕಾಗತ್ತೆ. ಬೆಲ್ಲ ಚೆನ್ನಾಗಿ ಕರಗಿದ್ಮೇಲೆ 1-2 ನಿಮಿಷ ಕುದಿಸಿದ್ರೆ ಸಾಕು. ಜಾಸ್ತಿ ಪಾಕ ಎಲ್ಲ ಬರೋ ತನಕ ಎಲ್ಲ ಕುದಿಸ್ಬೇಕು ಅಂತಿಲ್ಲ. ಈಗ ಈ ಬೆಲ್ಲನ ಅಗಸೆ ಬೀಜದ ಪುಡಿ ಜೊತೆ ಹಾಕ್ಕೊಳ್ತಾ ಇದ್ದೀನಿ.
ಉಂಡೆ ಕಟ್ಟೋ ಥರ ಎಲ್ಲ ಪಾಕ ಬರಬೇಕು ಅದೆಲ್ಲ ಏನೂ ಇಲ್ಲ ಇದರಲ್ಲಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಬಟ್ ಚೆನ್ನಾಗಿ ಕುದಿಸ್ಕೊಳ್ಬೇಕು, ಒಂದು 2 ನಿಮಿಷನಾರ ಕುದಿಸ್ಕೊಳ್ಬೇಕಾಗತ್ತೆ ಕರಗದ ಮೇಲೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹೊಂದ್ಕೊಳ್ಬೇಕು ಬೆಲ್ಲ ಮತ್ತು ಈ ಪುಡಿಗಳೆಲ್ಲ ಏನಿದೆ ಇದು ಚೆನ್ನಾಗಿ ಹೊಂದ್ಕೊಳ್ಳುವವರೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೇನಾದರೂ ಪಾಕದ ಅಳತೆ ಕಡಿಮೆ ಆಯಿತು ಇಲ್ಲಿ ಅಂತ ಅನಿಸಿದ್ರೆ ಇನ್ನೊಂದು ಅರ್ಧ ಬಟ್ಲಷ್ಟು ನೀವು ಬೆಲ್ಲನ ಕುದಿಸಿ ಹಾಕ್ಕೊಳ್ಬಹುದು. ನಾನು ಮಾಡಿರೋ ಅಳತೆಗೆ ಕರೆಕ್ಟಾಗಿ ಆಗಿದೆ. ನಾನು 1.5 ಬಟ್ಲಷ್ಟೇ ನಾನಿಲ್ಲಿ ಬೆಲ್ಲನ ತೊಗೊಂಡಿರೋದು. ಸ್ವೀಟ್ ಕಡಿಮೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಕೈಗೆ ತುಪ್ಪನ ಸವರ್ಬಿಟ್ಟು ಉಂಡೆ ಕಟ್ಕೊಳ್ತಾ ಇದ್ದೀನಿ. ಉಂಡೆನೂ ಅಷ್ಟೇ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಕಟ್ಕೊಳ್ಳಿ. ದಿವ್ಸಕ್ಕೆ ಒಂದೊಂದು ಉಂಡೆ ತಿಂದರೆ ಸಾಕು, ಚೆನ್ನಾಗಿ ಇರುತ್ತೆ. ನಿಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಎಲ್ಲ ರೀತಿಯ ಪೌಷ್ಟಿಕಾಂಶತೆ ಕೂಡ ಸಿಗುತ್ತೆ ನಿಮಗೆ ಒಂದು ಉಂಡೆ ತಿಂದರೆ. ಚಳಿಗಾಲದಲ್ಲಿ ಕೂದಲು ಉದುರೋದು, ಸ್ಕಿನ್ ಡ್ರೈ ಆಗೋದು ಕಾಮನ್ನು. ಈ ಥರ ಒಂದು ಉಂಡೆ ತಿಂದರೆ ನಿಮ್ಮ ಸ್ಕಿನ್ನನ್ನು ಕೂಡ ಚೆನ್ನಾಗಿ ಇಟ್ಕೊಬೋದು, ಕೂದಲನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಬಹುದು. ನೀವು ಕೂಡ ಅಗಸೆ ಬೀಜದ ಉಂಡೆನ ಈ ರೀತಿ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.